ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಕುಮಾರ್. ಇವತ್ತು ನಾವು ನಮ್ಮ ಬೆಳವಣಿಗೆ ಮತ್ತು ನಮ್ಮ ಪರ್ಸನಾಲಿಟಿ ಗ್ರೋತ್ ಹಾಗೂ ನಮ್ಮ ಹಿತಾಸಕ್ತಿ, ನಮ್ಮ ಜೀವನದಲ್ಲಿ ಬಂದು ಹೋದಂತಹ ವ್ಯಕ್ತಿಗಳ ಬಗ್ಗೆ ನಾವು ಏನು ಅಂದ್ಕೊಂಡಿದ್ವಿ ಈ ವರ್ಷ ಒಂದು ಮೊದಲನೇ ಮಂತಲ್ಲಿ ಅನ್ನೋದನ್ನು, ಅದು ಏನಪ್ಪ ಅಂದರೆ, ಒಂದು ದಿನದಿಂದ ದಿನಕ್ಕೆ ನಾವು ಬೆಳೀತಾ ಇರ್ತೀವಿ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇರ್ತವೆ, ನಮ್ಮ ಜೀವನದಲ್ಲಿ ಸಾಕಷ್ಟು ಏರ್ಪೇರಾಗ್ತವೆ. ಅದನ್ನು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ತಾ ಹೋಗೋದು. ನೋಡಿ ಸ್ನೇಹಿತರೆ, ನಾವು ಏನೋ ಸ್ಟಾರ್ಟಿಂಗಲ್ಲಿ ಸಪೋಸ್ ಒಂದು ಗಾಡಿ ತಗೋಬೇಕು ಅಂತ ಇರ್ತೀವಿ, ಒಂದು ಮನೆ ತಗೋಬೇಕು ಅಂದಿರ್ತೀವಿ. ಮತ್ತು ಅದು ಆಗಿರಲ್ಲ ಅಂದರೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಏನಂತಾರೆ, ನಮ್ಮ ತಲೆಗೆ ಸ್ವಲ್ಪ ಯೋಚನೆ ಕೊಡೋಣ. ಮೊದಲು ಒಂದು ಬುಕ್ಕು ಅಥವಾ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ನಾವು ಏನು ಅನ್ಕೋಬೇಕು ಫಸ್ಟ್ ಇಯರ್ ನೋಡಿ. ಒಂದು ಸರ್ಕಾರ ಆಗಲಿ, ಏನೇ ಆಗಲಿ, ಒಂದು ವರ್ಷಕ್ಕೆ ಮುಂಚೆನೇ ಒಂದು ಬಡ್ಜೆಟ್ ಅಂತ ಮಾಡ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದು ವರ್ಷದಲ್ಲಿ ನಾವು ಬಡ್ಜೆಟ್ ಅಂತ ಮಾಡ್ಕೊಳ್ಳೋಣ ಅಲ್ವಾ. ಈ ವರ್ಷ ನನಗೆ ಈ ಥರ ಇದೆ, ಅಥವಾ ಒಂದು ಕಡೆ ಬರ್ತದೆ ನೋಡಿ, ನಾನು ಈ ವರ್ಷ ಇದು ಮಾಡಬೇಕು ಅಂತ ಇದ್ದೀನಿ. ಅದರಿಂದ ಅದನ್ನು ಯಾವ ರೀತಿ ನಾವು ಪಡ್ಕೋಬೇಕು. ಸಪೋಸ್ ನಾನು ಈ ವರ್ಷ ನನ್ನ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ನನ್ನ ವೆಯ್ಟನ್ನು ರೆಡ್ಯೂಸ್ ಮಾಡಬೇಕು ಅಂತೀನಿ. ನೋಡಿ ಸ್ನೇಹಿತರೆ, ಸುಮ್ಮನೆ ನಾವು ತಗೊಂಡು ರೆಡ್ಯೂಸ್ ಮಾಡಬೇಕು ಅಂದ್ಕೊಂಡ್ರಾಗಲ್ಲ. ಅದಕ್ಕಾಗಿ ನಾವು ಕಸರತ್ತನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ಪಾರ್ಕ್ಗಳಿಗೆ ಹೋಗಬೇಕು, ವಾಕ್ ಮಾಡಬೇಕು, ಅಥವಾ ಜಿಮ್ಮಿಗೆ ಹೋಗಬೇಕು, ಅಥವಾ ಯೋಗಗಳನ್ನು ಮಾಡಬೇಕು, ಅಥವಾ ಊಟದಲ್ಲಿ ನಾವು ನಿಯಂತ್ರಣವನ್ನು ತರಬೇಕು. ಆಗ ಮಾತ್ರ ಸಾಧ್ಯ. ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ನಮ್ಮ ಒಂದು ಪರಿಶ್ರಮ ಆಗತ್ತೆ ಸ್ನೇಹಿತರೆ. ಪರಿಶ್ರಮ ಅದೇ ರೀತಿ ನಾವು ಏನು ಅಂದ್ಕೊತೀವಿ ಒಂದು ಕಡೆ ಬರೆದಿಟ್ಕೋಣ, ಆಯಿತಾ. ಸಪೋಸ್ ನಾವು ಇವಾಗ ಏನೋ ಒಂದು ಆಗಬೇಕಂದ್ರೆ ಒಂದು ಪೆನ್ನು ಪೇಪರ್ ತೊಗೊಂಡು ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಬರೆದಿದ್ದೀವಿ. ಮತ್ತು ಏನೇನಿದೆ ಲಿಸ್ಟ್ ಔಟ್ ಮಾಡಿ ಪಾಯಿಂಟ್ಸ್. ನಾನು ಚೆನ್ನಾಗಿ ಮಾತನಾಡೋದನ್ನ ಕಲಿಬೇಕು ಅಂತ ಇದ್ದರೆ ಅದನ್ನು ಒಂದು ಕಡೆ ಬರೆದಿಡೋಣ. ಆಮೇಲೆ ನಾವು ಒಂದು ತೂಕವನ್ನು ಇಳಿಸ್ಕೋಬೇಕು ಅಂತ ಇದ್ದರೆ ಅದನ್ನು ಒಂದು ಕಡೆ ಮಾಡೋಣ. ಥ್ಯಾಂಕ್ ಯು ಸ್ನೇಹಿತರೆ.